ನಿಮ್ದು ಹಂಗೇನಾರು ಇದ್ದರೆ ಇದ್ರಾಗ ಬರಬೇಕು. ಅದೇ ಲಾಸ್ಟ್ ಟೈಮ್ ಇದರಲ್ಲೂ ಇರಲಿಲ್ಲ. ಇದರಲ್ಲಿ ಅಲ್ಟ್ರಾಸೌಂಡ್ ಮಾಡಿಸಿದ್ದೆ ಲಾಸ್ಟ್ ಟೈಮು. ಯಾವಾಗ ಹೇಳಿ? ಅವಾಗ 2 ತಿಂಗಳ ಮುಂಚೆ ಅಲ್ಲಿ ನಂಜಪ್ಪದಲ್ಲೂ ಇರಲಿಲ್ಲ. ಈಗೇನು ಅಂದರೆ ನನಗೆ ವಾಪಸ್ ಏನಾರ ಬಂದ್ಗಿಂತೇನೋ ಅನ್ನೋದೊಂದು ನಿಮಗೆ ಡೌಟು. ಈಗ 2 ಮಂತ್ಸ್ ಮೇಲೆ ಆಯ್ತು ಈಗ ಮಾಡಿಸ್ದೆ. ಪ್ರತಿ ಸಲ ಹೋದಾಗ್ಲೂ ನಾವು ಅಲ್ಲಿ ಮಾಡಿಸ್ತಾ ಇದ್ವಿ. ಈಗ ಇಲ್ಲಿ ಅಲ್ಲಿ ಮಾಡಿಸಿರ್ಲಿಲ್ಲ. ಈಗ ಬಂದ್ಮೇಲೆ 2 ಮಂತ್ಸ್ ಏನೂ ಮಾಡೇ ಇರಲಿಲ್ಲ. ಈಗ ಅದೊಂದು ಇದಿತ್ತು, ಲಿವರ್ ಇಂದ ಏನೋ ಬಂದಿದೆ ಏನೋ ಅಂತ ಮೆಟ್ಸ್. ಸೊ ಈಗ ಮೆಟಾಸ್ಟೇಸಿಸ್ ಇಲ್ಲ, ನಿಮ್ಮ ವರಿ ಇದ್ದಿದ್ದು ಅದೇ ಅಲ್ವಾ? ಮೆಟಾಸ್ಟೇಸಿಸು ಬೇರೆ ಆಗುತ್ತೆ, ಎಲ್ಲೇ ಸ್ಪ್ರೆಡ್ ಆಗುತ್ತೆ ಅಂತಲೇ ಇದ್ದಿದ್ದು. ಇವಾಗ ನಮ್ಮ ಹತ್ರ ಎಷ್ಟು ದಿನ ಆಯ್ತು ನೀವಿದ್ದು? 1 ಮಂತು 3 ದಿನನ 4 ದಿನ 34 ದಿನನ ಆಯಿತು ಇದ್ದು. ಪ್ಲಸ್ ನೀವು 2 ಮಂತ್ಸ್ ಬ್ಯಾಕ್ ಮಾಡ್ಕೊಂಡಿದ್ದು. ಸೊ ಮೆಟಾಸ್ಟೇಸಿಸ್ ಆಗುತ್ತೆ ಅಂತಲೂ ಒಂದು ಇರ್ತದೆ, ಆಗದೇನೂ ಇರ್ಬೋದು, ಆಗುತ್ತೆ ಅಂತ ಏನಿಲ್ಲ. ಸ್ವಲ್ಪ ಸಮ್ಟೈಮ್ಸ್ ಕೆಲವ್ರಿಗೆ ಸ್ಲೋನೂ ಆಗುತ್ತೆ, ಮೆಟಾಸ್ಟೇಸಿಸ್ ಸ್ಲೋನೂ ಆಗುತ್ತೆ. ಸೊ ಈಗ ಅದು ಟ್ಯೂಮರ್ ಮಾರ್ಕರು ನನಗೆ ಐಡಿಯಾನೇ ಇರಲಿಲ್ಲ. ಅಂದರೆ ನೀವು ಮಾಡೋಣ ಅಂತಂದರೆ ಮಾಡಿದ್ದು. ನಾವು ಯಾವ ಪೇಷಂಟ್ ಇಲ್ಲಿ ಅಡ್ಮಿಟ್ ಇರ್ತಾರೆ ಯಾವುದೇ ಬ್ಲಡ್ ಚೆಕ್ಕು ಮಾಡಿಸಲ್ಲ, ಸ್ಕ್ಯಾನಿಂಗು ಮಾಡಿಸಲ್ಲ, ಏನೂ ಮಾಡಿಸಲ್ಲ. ಯಾಕಂದರೆ ಅವ್ರು ಸುಮಾರು ರಿಪೋರ್ಟೇ ತೊಗೊಂಡು ಬಂದಿರ್ತಾರೆ. ನಾವು ಮತ್ತೆ ಮಾಡೋದು ಒಂದು ರೆಫರೆನ್ಸ್ ಕಮರ್ಷಿಯಲ್ಲು ಕಟ್ ಸಂಬಂಧ ಮಾಡಿಸೋದು, ನಾವು ಅದು ಥರ ಮಾಡಿಸಲ್ಲ. ಯಾಕಂದರೆ ಪೇಷಂಟಿಗೆ ಮತ್ತೆ ತೊಂದರೆ ಕೊಡೋಕ್ಕೆ ಎನಿ ಟೈಮ್. ಈಗ ನೋಡಿ, ರಿಪೀಟೆಡ್ ನೀವು ಪೆಟ್ ಸ್ಕ್ಯಾನ್ ನಿಮ್ಗೆ ಎಷ್ಟು ಸರಿ ಹೇಳಿದ್ದಾರೆ? ಪೆಟ್ ಸ್ಕ್ಯಾನು ಆಯಿತು ಒಂದು 4-5 ಟೈಮ್ಸ್. 4-5 ಟೈಮ್ಸ್ ಆಯಿತು. ಆ ಪೆಟ್ ಸ್ಕ್ಯಾನು ರೇಡಿಯೇಷನ್ದಿಂದನೂ ಕ್ಯಾನ್ಸರ್ ಬರೋ ಚಾನ್ಸಸ್ ಇರ್ತದೆ. ರೇಡಿಯೇಷನ್ ಈಸ್ ಒನ್ ಆಫ್ ದ ಕಾಸ್ ಫಾರ್ ಕ್ಯಾನ್ಸರ್. ಸೊ ರಿಪೀಟೆಡ್ ಮಾಡೋದ್ರಾಗ ಅರ್ಥ ಏನಿರ್ತದೆ? ಆಗಿದೆ ಬಂದಿದೆ. ಸೊ ಈ ಟ್ಯೂಮರ್ ಮಾರ್ಕರ್ನು ನಿಮ್ಮ ಅಂದಾಜು ಪ್ರಕಾರ ಜಾಸ್ತಿ ಆಗ್ಬೇಕಂತ ನೀವು ಹೇಳ್ತಿದ್ರಿ. ನಾವೇನೇ ಇದ್ದರೂ ಇಲ್ಲಿ ಬ್ಲೈಂಡಾಗಿದ್ದೀವಿ. ನೀವು 1 ತಿಂಗಳು ಮೇಲೆ ಆಯ್ತು ನೀವು ನೋಡ್ತಾ ಇದ್ದೀರಿ ನಮ್ಮದು ಆ್ಯಕ್ಟಿವಿಟೀಸು ಡೈಲಿ. ನಮ್ಮ ಹಾಸ್ಪಿಟ್ಲೆಲ್ಲ ನೋಡಿದ್ರಿ ನೀವು. ಬಂದಮೇಲೆ ಇದು ಒಂಥರ ವೀಡಿಯೋ ಅದು ವೈರಲ್ ಆಗಿ ನೀವು ಬಂದಿದ್ದೀರಾ. ಬಂದಮೇಲೆ ಇದೆಲ್ಲ ಹೊಸ ಸೆಟಪ್ ಮಾಡಿದ್ದೀವಿ. ಸೊ ಈ ಟ್ಯೂಮರ್ ಮಾರ್ಕರ್ಸು ನೀವು ಎಕ್ಸ್ಪೆಕ್ಟೆಡ್ ನಿಮ್ಮ ಪ್ರಕಾರ ಜಾಸ್ತಿ ಆಗಬೇಕಿತ್ತು. ಲಾಸ್ಟು 5.57 ಇತ್ತು. 5.57 ಇತ್ತು. ಬಟ್ ಇನ್ ಬಿಟ್ವೀನ್ ದಿಸ್ ಗ್ಯಾಪ್ ಎಷ್ಟು ಡೆವಲಪ್ ಆಗಬೇಕಿತ್ತು ಅದು ನಿಮ್ಮ ಅಂದಾಜು? 21 ಡೇಸ್ಗೆ ಅಟ್ಲೀಸ್ಟ್ 2 ಯೂನಿಟ್ಸ್ ಜಾಸ್ತಿ ಆಗಬೇಕಿತ್ತು. 2 ಯೂನಿಟ್ ಮಿನಿಮಮ್ 2 ಯೂನಿಟ್ಸೇ ಜಾಸ್ತಿ. 5.57 ಅಂದರೆ ಈಗ ಒಂದು 8 ಪಾಯಿಂಟ್ ಸಮಥಿಂಗ್ ಆಗಿರಬೇಕು. 8 ಪಾಯಿಂಟ್ ಸಮಥಿಂಗ್ ಬ್ಲೈಂಡ್ಲಿ ಆಗಬೇಕಿತ್ತು. ಬಟ್ ಅದು ಇವಾಗ ಎಷ್ಟಾಗಿದೆ? 5.17 ಆಗಿದೆ. ಸೊ ಇನ್ಸ್ಟೆಡ್ ಆಫ್ ಗ್ರೋವಿಂಗ್ ದ ಟ್ಯೂಮರ್ ಮಾರ್ಕರ್ ಇಟ್ಸ್ ರೆಡ್ಯೂಸ್ಡ್. ಸೊ ನಮ್ಮದು ಇರೋದು ಇದು ಸೈಂಟಿಫಿಕ್ ಹೋಮಿಯೋಪತಿ ಡಿಗ್ರಿ, ನಮ್ಮದು ಹೋಮಿಯೋಪತಿ ಸೈನ್ಸ್ ಇದೆ. ನಾವು ಪ್ಯೂರ್ ಪ್ರಾಕ್ಟೀಸ್ ಮಾಡೋದು LM ಪೊಟೆನ್ಸಿ. ಸೊ ನಮ್ಮ ಮೆಡಿಸಿನ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರ್ತದೆ. ಪೇಷಂಟ್ ಬಂದಿರ್ತಾರೆ, ಪೇಷಂಟ್ಗಳಿಗೆ ಕಾನ್ಫಿಡೆನ್ಸ್ ಇರೋಲ್ಲ. ಯಾಕಂತಂದರೆ ಅವರು ಎಲ್ಲ ದೊಡ್ಡ ಆಸ್ಪತ್ರೆ ಎಲ್ಲ ಸುತ್ತಾಡಿ ಬಂದಿರ್ತಾರೆ. ಅಲ್ಲೆಲ್ಲ ಹೋಪ್ಲೆಸ್ ಥರ ಅವರಿಗೆ ಅನಿಸ್ಬಿಟ್ಟಿದೆ. ಹೋಪೇ ಕಳ್ಕೊಂಡು ಬಿಟ್ಟಿರ್ತಾರೆ. ಹೋಪ್ ಕಳ್ಕೊಂಡು ಬಿಟ್ಟಾಗ ಈಗ ದಾರಿ ಕಾಣೋದಿಲ್ಲ, ಬೇರೆ ಏನಾದರೂ ಇದೆಯಾ ಅಂತ ಒಂದು ಆಸೆ ಇರ್ತದೆ. ಸೊ ಇವರು ನಮ್ಮ ಹತ್ರ ಬಂದು 33 ದಿನ ಆಯಿತು. ಇವರು ಆಲ್ಮೋಸ್ಟು ಒಂದು ಎಷ್ಟು ರೇಡಿಯೇಷನ್ ಎಷ್ಟಾಗಿದೆ ಹೇಳಿ? ರೇಡಿಯೇಷನ್ ಅಲ್ಲ, ಒಂದು 32 ಸೆಷನ್ಸ್ ಆಗಿದೆ. ಕೀಮೋ ಒಂದು 24 ಸೆಷನ್ಸು ಕೀಮೋ. ಆಮೇಲೆ ಒಂದು 3 ಸೆಷನ್ಸ್ ಇಮ್ಯುನೋಥೆರಪಿ 3 ಸೆಷನ್ಸ್. ಒಂದು 15 ಸೆಷನ್ಸು ಟಾರ್ಗೆಟ್. 15 ಸೆಷನ್ಸು ಟಾರ್ಗೆಟ್. ಸೊ ಇಷ್ಟೆಲ್ಲ ನಾನು ಡಾಕ್ಟ್ರ್ ಆಗಿರ್ಬೋದು, ನಾನು ಪ್ರಾಕ್ಟೀಸ್ ಮಾಡೋದು ಹೋಮಿಯೋಪತಿ. ನನಗೆ ಇಮ್ಯುನೋಥೆರಪಿ ಮತ್ತು ಟಾರ್ಗೆಟ್ ಥೆರಪಿ ಐಡಿಯಾ ಇರಲಿಲ್ಲ. ಐ ಸಮ್ವೇರ್ ಹರ್ಡ್, ಬಟ್ ಪ್ರಾಕ್ಟಿಕಲಿ ಪೇಷಂಟೇ ಬಂದವರು ನನ್ನ ಎದುರಿಗೆ. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಕ್ಯಾನ್ಸರ್ ಅಂತ ಒಂದು ಮಹಾಮಾರಿಗೆ ಜಗತ್ತಿನಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು 100% ಅನ್ನೋದು ಕ್ಯೂರ್ ಅನ್ನೋದು ಇಲ್ಲ. ಯಾವುದೇ ಒಂದು ಸೈನ್ಸಲ್ಲಿ ಅದಕ್ಕೆ ಲಿಮಿಟೇಷನ್ ಇರ್ತದೆ. ಈಗ ಈ ಕೈ ಮುರಿತು ಬಿದ್ದು ಅಂದರೆ ನಾನು ಕೊಡೋಕ್ಕಾಗಲ್ಲ ಇಮಿಡಿಯೇಟಾಗಿ. ಅದು ಹೋಗಬೇಕು, ಆಪ್ರೇಷನ್ ಮಾಡ್ಕೋಬೇಕು. ನನ್ನ ಹತ್ರ ಒಂದು ಕೈ ಮುರಿದು ಪೇಷಂಟ್ ಇದೆ. ಆ ಹುಡುಗನ ವಯಸ್ಸು 14 ವರ್ಷ. ಅದು ಫ್ರ್ಯಾಕ್ಚರ್ ಆಗಿದೆ, ನೋಡಿದ್ದೀರಲ್ಲ ನೀವು, ಆ ಪೇಷಂಟ್ ನೋಡಿದ್ದೀರಲ್ಲ. ಆ ಫ್ರ್ಯಾಕ್ಚರ್ ಆಗಿದ್ದ ಪೇಷಂಟ್ಗೆ ಅದು ಫ್ರ್ಯಾಕ್ಚರ್ ಪ್ಲಾಸ್ಟರ್ ಹಾಕಾಗ ಮಿಸ್ಟೇಕ್ ಆಗಿದೆ, ಏನಾಗಿದೆ ಗೊತ್ತಿಲ್ಲ. ಟೋಟಲಾಗಿ ಅದು ಸಾರ್ಕೋಮ್ ಆಗಿದೆ. ಆ ಹುಡುಗನಿಗೆ ಅದು ನೋಡಿದ್ರೆ ಭಯಾನಕ ಇದೆ. ಇಷ್ಟೆಲ್ಲ ಹಿಂಗೆ ಗಂಟಾಗಿದೆ. ಈ ಕೈಯೆಲ್ಲ ಸ್ಟ್ರೇಟ್ ಆಗೋಲ್ಲ, ಕಾಲು ನಡೆಯಲ್ಲ, ಇಲ್ಲೆಲ್ಲ ಬೆನ್ನಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಅಂದರೆ ಒಂದು ಕಾಸಿಟಿವ್ ಫ್ಯಾಕ್ಟ್ರ್. ಈಗ ಟೈಫಾಯ್ಡ್ ಬರಬೇಕಂದ್ರೆ ಏನು ಕಾರಣದಿಂದ ಟೈಫಾಯ್ಡ್ ಬರೋದು ಸೈನ್ಸ್ ಕಂಡುಹಿಡಿದದೆ. ಮಲೇರಿಯಾ ಬರಬೇಕಂದ್ರೆ ಏನು ಕಾರಣದಿಂದ ಮಲೇರಿಯಾ ಅಂತ ಕಂಡುಹಿಡಿದವ್ರೆ. ಸೊ ಅದು ಆಸ್ಟಿಯೋಸಾರ್ಕೋಮಾ ಅವ್ನ ಹುಡುಗಿಗೆ, ಆ ಸಣ್ಣ ವಯಸ್ಸಿನ ಹುಡುಗಿಗೆ ಆಗಬಾರ್ದು. ಬ್ಯಾಡ್ ಲಕ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಈಗ ಬಂದಿದೆ. ಈಗ ಅವರು ಎಲ್ಲ ಈ ಪೆಟ್ ಸ್ಕ್ಯಾನು ಎಲ್ಲ ಮಾಡಿ ಎಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂದ ತಕ್ಷಣ ನಮ್ಮಲ್ಲಿ ಬಂದಿದ್ದಾರೆ. ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 20 ಡೇಸ್ ಪ್ಲಸ್ ಆಯ್ತು. ಅವರು 20 ದಿನ ಮೇಲೆ ಆಯ್ತು. ಅವ್ರು ಎಷ್ಟು ಬೇಕಷ್ಟು ಆರಾಮಾಗಿದೆ. ಸೊ ಇವಾಗ
ಇವಾಗ ನಿಮ್ಮ ಅನುಭವ ಹೇಳಿ, ನಿಮ್ಮ ಮುಖ ಬೇಡ, ಪರ್ಸ್ನಲ್ ಅದು ಇದ್ರ ಸಂಬಂಧ ನಿಮ್ದು ಅನುಭವ ಹೇಳಿ. ಇಲ್ಲ ಹಾಸ್ಪಿಟಲ್ಗೆ ಬಂದಾಗೆ ನಿಮ್ದು ಅನುಭವ ಹೆಂಗಿದೆ? ಅದೇ ನನಗೆ ಬೇರೆ ಆಲ್ಟರ್ನೇಟ್ ಮೆಡಿಕೇಷನ್ ನಾನು ನೋಡ್ತಾ ಇದ್ದೆ. ಬಿಕಾಸ್ ಇದು ಇದರಲ್ಲಿ ಇದರಲ್ಲಿ ರೇಡಿಯೇಷನಲ್ಲಿ ಕೀಮೋದಲ್ಲಿ ಮತ್ತು ಇಮ್ಯುನೋಥೆರಪಿ, ಟಾರ್ಗೆಟ್ ಥೆರಪಿ ಅದು ವಾಪಸ್ ರಿಲ್ಯಾಪ್ಸ್ ಆಗಿದೆ ನನಗೆ. ಹೌದು, ರಿಲ್ಯಾಪ್ಸ್ ಮಿಕ್ಸ್ಡ್ ರಿಯಾಕ್ಷನ್ ಇದೆ, ಮಿಕ್ಸ್ಡ್ ರೆಸ್ಪಾನ್ಸ್ ಇದೆ, ಹೋಗಿಲ್ಲ. ಸೊ ಹಂಗಾಗಿ ಮತ್ತೆ ವಾಪಸ್ ಹೋದರೆ ಮತ್ತೆ ನನಗೆ ವಾಪಸ್ ಕೀಮೋ ಇಲ್ಲ ಆಪ್ರೇಷನ್ನು ಅಥವಾ ಟಾರ್ಗೆಟ್ ಥೆರಪಿ ಇಲ್ಲ ಇಮ್ಯುನೋಥೆರಪಿ ಹೇಳ್ತಾರೆ. ಸೊ ಬಟ್ ಅದು ಮತ್ತೆ ಆಪ್ರೇಷನ್ ಹೇಳಿದ್ರೆ ಮತ್ತೆ ವಾಪಸ್ಸು ಆಪರೇಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಂಗೆ ಆಪ್ರೇಷನ್ ಆಗಿದೆ. ಸೊ ಅದೇ ಹೇಳ್ದಲ್ಲ, ಇದಕ್ಕೆ ಎಂಡ್ ಅನ್ನೋದಂತೂ ಇರಲ್ಲ. ಸೊ ಅಲ್ಟರ್ನೇಟಿವ್ ಅನ್ನೋದಕ್ಕಿಂತ ಡೈರೆಕ್ಟಾಗಿ ಹೋಮಿಯೋಪತಿಗೆ ಬಂದರೆ ಭಾಳ ಬೆನಿಫಿಟ್ ಇರ್ತದೆ. ಡೈರೆಕ್ಟಾಗಿ ಬಂದರೆ ಇವಾಗ ಇಷ್ಟೆಲ್ಲ ಇವರು ಟ್ರೀಟ್ಮೆಂಟಲ್ಲಿ ಹೋದರೆ ಹಿ ಅಂಡರ್ವೆಂಟ್ ಲಾಟ್ ಆಫ್ ಥಿಂಗ್ಸ್. ಸೊ ಅದು ನಮ್ಮ ಶರೀರ ಮೇಲೆ ಸೆಲ್ಯುಲಾರ್ ಲೆವೆಲ್ದಾಗೆ ಕೆಲಸ ಮಾಡಿರ್ತದೆ. ಸೊ ಅದನ್ನು ತೆಗಿಬೇಕಂದ್ರೇ ಟೈಮ್ ಹಿಡಿತದೆ. ಸೊ ಅದನ್ನು ತೆಗೆದುಬಿಟ್ಟು ನ್ಯೂಟ್ರಲೈಸ್ ಮಾಡಿಬಿಟ್ಟು ನಮ್ಮ ಮೆಡಿಸಿನ್ ವರ್ಕ್ ಮಾಡ್ಬೇಕಂದ್ರೆ ಟೈಮ್ ಹಿಡಿತದೆ. ನಮ್ಮದು ಭಾಳ ಸೂಕ್ಷ್ಮ ಇರ್ತದೆ. ನಾವು ಪ್ರಾಕ್ಟೀಸ್ ಮಾಡೋದು ಹೋಮಿಯೋಪತಿದಾಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಭಾಳ ಮೆಥಡ್ಸ್ ಇರ್ತವೆ. ಭಾಳ ಅಂತಂದರೆ 5th ಎಡಿಷನ್ನು ಮತ್ತು 6th ಎಡಿಷನ್, 1st ಎಡಿಷನ್ನು, 2nd ಎಡಿಷನ್ ಇವೆಲ್ಲ ನಮ್ಮದು ಫಾದರ್ ಆಫ್ ಹೋಮಿಯೋಪತಿ ಕಂಡು ಹಿಡಿದು ಮಾಡಿ ಫೈನಲಿ 1870 ಹಿಂಗೆ ನಮ್ಮದು 1790 ಒಳಗೆ ಇದು 96 ಒಳಗೆ ಹೋಮಿಯೋಪತಿ ಅವರು ಜಗತ್ತಿಗೆ ತೋರಿಸ್ಕೊಡ್ತಾರೆ. ಯಾಕೆಂದರೆ ಅವ್ರು ಇದ್ದದ್ದು ಬೇರೆ ಕಂಟ್ರಿನಾಗೆ, ಆ ಕಂಟ್ರಿನಾಗೆ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಅವ್ರು ಅಲ್ಲಿಂದ ಪ್ಯಾರಿಸ್ಗೆ ಮೂವ್ ಆಗಿ ಪ್ಯಾರಿಸ್ನಾಗೆ ಪ್ರಾಕ್ಟೀಸ್ ಮಾಡಿ ಅವಾಗ ಕೊರೋನಾ ಥರ ಮಹಾಮಾರಿ ಬಂದಾಗ ಈ ನಮ್ಮ ಮೆಡಿಸಿನ್ನ ಜನಗಳಿಗೆ ಕೊಟ್ಟಾಗ ಭಾಳ ಇಫೆಕ್ಟಿವ್ ಆಗಿ ವರ್ಕ್ ಮಾಡಿದಾಗ ಅವಾಗ ಈ ಹೋಮಿಯೋಪತಿ ಅಂತ ನೋಟಿಸ್ ಮಾಡ್ತಾರೆ. ಹೋಮಿಯೋಪತಿನೂ ಇದೇನಾ, ಮೆಡಿಸಿನ್ ಇದೇನಾ ಅಂತ ನೋಟಿಸ್ ಮಾಡ್ತಾರೆ. ನೋಟಿಸ್ ಮಾಡಿದಾಗ ಅವಾಗ ಜಗತ್ತಿಗೆ ಗೊತ್ತಾಗುತ್ತೆ ಬೇರೆ ಒಂದು ಮೆಡಿಸಿನ್ ಇದೆ ಅಂತ. ಸೊ ಇವಾಗ ನಾವು ಪ್ರಾಕ್ಟೀಸ್ ಮಾಡೋದಿರೋದು ಇದು LM-potency 6th ಎಡಿಷನ್ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅವರು ಸಾಯೋ ಮೂಮೆಂಟಲ್ಲಿ ಪ್ರಿಂಟ್ ಮಾಡಬೇಕಂತ ಅನ್ನೋಷ್ಟ್ರಿಗೆ ನಮ್ಮ ಕಂಡು ಹಿಡಿದವ್ರು ಸತ್ತಿರ್ತಾರೆ. ಇದು ಪ್ರಿಂಟ್ ಮಾಡದೆ ಉಳಿದ್ಬಿಟ್ಟದ ಹಂಗೆ. ಸೊ ಇದಕ್ಕೆ ಹಿಂದೆ ಇರೋ ಮೆಥಡ್ ಇದೆಯಲ್ಲ, ಗ್ಲೋಬಿಲ್ಸ್, ಹೋಮಿಯೋಪತಿ ಅಂದರೆ ಗ್ಲೋಬಿಲ್ಸು, ಅದನ್ನು ಜನಗಳು ಪ್ರಾಕ್ಟೀಸ್ ಮಾಡ್ಕೋತ ಬಂದರೆ ಡಾಕ್ಟರ್ಸ್ಗಳು ಭಾಳ ಫೇಮಸ್ ಆಗಿದ್ದಾರೆ. ದೊಡ್ಡ MDಗಳು USA, ಲಂಡನ್ ಒಳಗೆ ಇದಕ್ಕೆ ಹೋಮಿಯೋಪತಿ ಕನ್ವರ್ಟ್ ಆಗಿದ್ದಾರೆ. ಇನ್ನೂ ಜೀವಂತ ಉದಾಹರಣೆ ಅಂತಂದರೆ ನಮ್ಮ ಪಕ್ಕದ ಮಹಾರಾಷ್ಟ್ರಲ್ಲೇ ಜಸ್ವಂತ್ ಪಾಟೀಲ್ ಅವ್ರು ಚೆಸ್ಟ್ ಫಿಸಿಷಿಯನ್, ಅವರು ಪಲ್ಮನಾಲಜಿಸ್ಟು. ಹಿ ಟರ್ನ್ ಟು ಹೋಮಿಯೋಪತ್. ನಾವು ಈಸ್ ಹೋಮಿಯೋಪತ್ ಆ್ಯಂಡ್ ಸಮ್ ಸೆಕ್ರೆಟ್ರಿ ಇನ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ, ಅದು ಬಾಡಿನಾಗೆ. ಸೊ ಹಿಂಗೆ ಇದು ಕಂಡು ಹಿಡಿದ ಬಳಕೆ ಇದನ್ನು ಪ್ರಚಾರ ಆಗಿ 5ನೇ ಎಡಿಷನ್ ಅಂದರೆ 5th ಎಡಿಷನ್ ಅಂದರೆ ದಟ್ ಈಸ್ ಕಾಲ್ಡ್ ಸೆಂಟಿಸಿಮಲ್ ಮೆಥಡ್. ಆ ಸೆಂಟಿಸಿಮಲ್ ಮೆಥಡ್ನಾಗೆ ಇದನ್ನು ಭಾಳ ಪಾಪ್ಯುಲಾರಿಟಿಗೆ ತೊಗೊಂಡಿದ್ದು ಡಾಕ್ಟರ್ ಕೆಂಟ್ ಅಂತ US ಒಳಗೆ. ಸೊ ಇದು LM-potency 50 ಮಿಲಿಸ್ಮೆಲ್ಸ್ ಪೊಟೆನ್ಸಿ ಮಾಡಬೇಕನ್ನೋದ್ರಾಗೆ ಇವ್ರು ತೀರೋಗ್ತಾರೆ. ಸೊ ಅದನ್ನು ಪ್ರಿಂಟ್ ಮಾಡಬೇಕಂದ್ರೆ ಆವಾಗಿನ ಕಾಲಕ್ಕೆ ಇವ್ರದ್ದು ನಮ್ಮ ಹನೆಮಂದು 3ನೇ ವೈಫ್ ಭಯಂಕರ ದುಡ್ಡು ಡಿಮಾಂಡ್ ಮಾಡ್ತಾರೆ. ಅವಾಗೆಲ್ಲ ಸೋಷಿಯಲ್ ಮೀಡಿಯಾ, ಮೊಬೈಲು, ನೆಟ್ವರ್ಕ್ ಏನೂ ಇರೋಲ್ಲ, ಬರೀ ಒಂದು ಪ್ರಿಂಟ್ ಮೀಡಿಯಾ ಇರ್ತದೆ, ಪೇಪರ್ ಪಬ್ಲಿಷಿಂಗ್ ಇರ್ತದೆ. ಆ ಪೇಪರ್ ಪಬ್ಲಿಷಿಂಗ್ ಮಾಡಬೇಕಂತಂದರೆ ಅವಳು ಸಿಕ್ಕಾಪಟ್ಟೆ ಕ್ರೋಸ್ ಟುಗೆದರ್ ಆ ಟೈಮ್ದಾಗ ಮಾಡ್ತಾರೆ, ಡಿಮಾಂಡ್ ಮಾಡ್ತಾಳೆ ಅವಳು. ಸಿ ಈಸ್ 3rd ವೈಫ್ ಆಫ್ ಹಿಮ್. ಅದು ಯಾರು ಇಂಟ್ರೆಸ್ಟ್ ತೋರಿಸಲ್ಲ. ಸೊ ಅವಳು ಕಾಲಾಂತರದಲ್ಲಿ ತೀರೋಗ್ತಾಳೆ. ಮುಂದೆ ಏನಾಗುತ್ತೆ, ಡಾಕ್ಟರ್ ಬೋರಿಕ್ ಅಂತ ಇರೋರು ಅವ್ರ ಮೊಮ್ಮಗನ ಹಿಡ್ಕೊಂಡು ಇದನ್ನು ಪ್ರಿಂಟ್ ಮಾಡ್ತಾರೆ 1925ನೇ ಇಸ್ವಿನಾಗೆ, 21ನೇ ಇಸ್ವಿನಾಗೆ. ಆವಾಗಿಂದ ಅದು LM-potency 50 ಮಿಲಿಸ್ಮಲ್ ಅಂತ ನಾವು ಏನು ಪ್ರಾಕ್ಟೀಸ್ ನಿಮ್ಗೆಲ್ಲರಿಗೂ ಕೊಡ್ತಾಯಿದ್ದೀವಿ. ಇದು ಅತಿ ಸುಲಭ, ಅತಿ ಸರಳ, ಅತಿ ಫಾಸ್ಟ್ ಆ್ಯಕ್ಷನ್ ಇರ್ತದೆ, ಭಯಂಕರ ಫಾಸ್ಟ್ ಆ್ಯಕ್ಷನ್ ಇರ್ತದೆ. ನೀವು ಒಂದು ಇಂಜೆಕ್ಷನ್ ತೊಗೊಂಡು ಆ್ಯಕ್ಷನ್ ಆಗೋಕ್ಕಿಂತ ಮುಂಚೆನೇ ಆ್ಯಕ್ಷನ್ ಆಗಿರ್ತದೆ. ನಾವೆಷ್ಟೋ ಪೇಷೆಂಟ್ಗೆ 1 ಅವರ್ದಾಗ ನಮ್ಮ ಮುಂದೆ ಕೂಡಿಸ್ಕೊಂಡು ಆರಾಮ ಮಾಡಿ ಕಳಿಸಿರ್ತೀವಿ. ಕೆಲವೊಂದು ಕೇಸ್ಗಳು ಯಾವ ಪೇಷೆಂಟು ನಾವು ಅಡ್ಮಿಟ್ ಮಾಡಲ್ಲ. ಇನ್ಸ್ಟೆಡ್ ಇದು CA ಕೇಸ್ ಬಿಟ್ಟರೆ ನಾವು ಯಾವುದೂ ಅಡ್ಮಿಟ್ ಮಾಡಲ್ಲ. ಸೊ ಈ ಥರ ಇದು ನಮ್ಮದು LM-potency ಡೆವಲಪ್ ಆಗಿ ಕಾಲಾಂತರದಾಗೆ ಮಾಡಿಫಿಕೇಷನ್ ಆಗಿ ಇದಕ್ಕೆ ಸೈಂಟಿಫಿಕ್ ರಿಸರ್ಚ್ ಕೆಲವೊಂದು ದೇಶಗಳು ಮಾಡಿದ್ದಾವೆ, ಕೆಲವೊಂದು ದೇಶಗಳು ಮಾಡಿಲ್ಲ. ನೋಬೆಲ್ ಇದು ಫಾರ್ಮಸಿ ಲಾಬಿ ಹೆಂಗಿದೆ ಅಂತಂದರೆ, ನೋಬೆಲ್ ಪ್ರೈಸ್ ಗೆದ್ದವರು ಈ ಹೋಮಿಯೋಪತಿ ಅಂದರೆ ಟ್ಯಾಪ್ ವಾಟ್ರ್ ಅಂತ ಹೇಳ್ತಾರೆ, ನೀರಿಂದು ಮುನ್ಸಿಪಾಲ್ಟಿ ನೀರು ಥರ ಇದು ಆ್ಯಕ್ಷನ್ ಆಗಲ್ಲ, ಬೋಗಸ್ ಇದೆ ಅಂತ.
ನಿಮ್ಗೆ ಹಂಗೆ ಅನಿಸುತ್ತಾ? ಇಲ್ಲ, ಪ್ಲಾಸಿಬೋ ಎಫೆಕ್ಟ್ ಅಂತ. ಪ್ಲಾಸಿಬೋ ಎಫೆಕ್ಟ್ ಅಂತ ಸುಮ್ಮನೆ ಎಲ್ಲರೂ ಪ್ಲಾಸಿಬೋ ಎಫೆಕ್ಟ್ ಪ್ಲಾಸಿಬೋ ಅಲ್ಲ. ಕಣ್ಣು ಮುಂದೆ ಬನ್ನಿ ನಮ್ಮ ಹತ್ರ. ನಾನು ಲಾಸ್ಟ್ ಟೈಮ್ ಇದು ಒಂದು ವಿಡಿಯೋದಾಗ ಒಬ್ಬರು ಡಾಕ್ಟ್ರ್ ಕಮೆಂಟ್ ಮಾಡಿದ್ದಾರೆ. ಏನಂತ, 1 ಸೆಂಟಿಮೀಟ್ರ್ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. 1 ಸೆಂಟಿಮೀಟ್ರ್ ಕಮ್ಮಿ ಆದರೆ ಕಮ್ಮಿ ಆದಂಗಲ್ಲ ಅಂತ ಅವ್ರು ಹೇಳ್ತಾರೆ. ನಾವು 1 ಸೆಂಟಿಮೀಟ್ರ್ ಆದರೂ ಕಮ್ಮಿ ಆಗಿದ್ದೀವಿ. ನೀವೆಲ್ಲ ಮಾಡಿ ಎಷ್ಟಾಗುತ್ತೆ, ಹೆಚ್ಚಾಗುತ್ತೆ, ಪೇಷಂಟೇ ಹೋಗಿರ್ತವೆ. ಅಲ್ಲ, ನಾನೀಗ 6 ಮಂತ್ಸ್ ನಾನು ಟಾರ್ಗೆಟ್ ಥೆರಪಿ ತೊಗೊಂಡ್ರೆ ಅದು ಫಸ್ಟ್ 1.5 ಇತ್ತು, 2.5 ಆಯಿತು, ನೆಕ್ಸ್ಟ್ 3.5 ಆಯಿತು, ನೆಕ್ಸ್ಟ್ 5.5 ಆಯಿತು. ಸಿ ಎ ಓಕೆ. ಅಂದರೆ ತೊಗೊಂಡ್ರು ನಿಮ್ಮದು ಟ್ಯೂಮರ್ ಮಾರ್ಕರ್ ಇನ್ಕ್ರೀಸ್ ಆಗಿದೆ. ಬಟ್ ಇಲ್ಲಿ 1.4 ಕಮ್ಮಿ ಆಗಿದೆ. 0.4 2 ಮಂತ್ಸ್ ಗ್ಯಾಪ್ ಬಿಟ್ಟು ನಾವು ಬ್ಲೈಂಡಾಗಿರ್ತೀವಿ ರೀ. ನಾವು ನಮ್ಮ ಮೆಡಿಸಿನ್ ಮೇಲೆ ಕಾನ್ಫಿಡೆನ್ಸ್ ಇರ್ತೀವಿ. ಪೇಷಂಟ್ ಇದಕ್ಕೆ ನಾವು ಅವ್ರು ಏನು ಹೇಳ್ತಾರೆ ಸೂಕ್ಷ್ಮದಾಗಿ ನೋಡಿರ್ತೀವಿ. ನಾವು ಯಾವ ಪೇಷಂಟ್ಗೂ ಬ್ಲಡ್ ಚೆಕ್ ಮಾಡಲ್ಲ. ಈಗ ಬೇರೆ ಯಾವುದೂ ಟೆಸ್ಟ್ ಅನ್ನೋದು ಇರೋಲ್ಲ ಇಲ್ಲಿ. ನಾವು ಟೋಟಲಾಗಿ ಇಲ್ಲಿ ಪ್ಯಾಕೇಜ್ದಾಗ ಮಾಡ್ತೀವಿ. ಒಂದು ಬಂದಿದ್ದಾರೆ, ಅವ್ರಿಗೆ ಏನೋ ಮಾಡಿಕೊಡೋಣ. ಆಮೇಲೆ ಹಿಂಗಾಗಿದೆ ನನಗೆ ಇದು ವೈರಲ್ ಆದಮೇಲೆ ಆಲ್ಮೋಸ್ಟ್ ಒಂದು 20,000 ಕಾಲ್ ಬಂದಿದ್ದಾವೆ. 20,000ಕ್ಕೆ ಒಂದು 10 ಜನ ಆದರೂ ಮಾತಾಡಿದ್ರೆ ಅವ್ರನ್ನ ರೆಸ್ಪಾನ್ಸ್ ಕೊಡ್ಬೋದು. ನಾನೊಬ್ಬನೇ ಕ್ವಾಲಿಫೈಡ್ ಆಗಿ, ನಾನೊಬ್ಬನೇ ಎಕ್ಸ್ಪೀರಿಯನ್ಸ್ಡ್ ಇರೋದ್ರಿಂದ ನಾನೊಬ್ಬನೇ ಮಾತಾಡಿ ನನ್ನ ಆರೋಗ್ಯನೂ ಒಂದು 20 ಡೇಸ್ನಾಗೆ 6 kg ಕಮ್ಮಿ ಆಗಿದೆ. ಬೆಳಗ್ಗೆ 6 ಗಂಟೆ 5 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 12 ಗಂಟೆವರೆಗೂ ಕಾಲಿರ್ತವೆ. ಸೊ ಇದು ಹೆಂಗಂತಂದರೆ ಕ್ಯಾನ್ಸರ್ ಅನ್ನೋದು ಕಾಯಿಲೆಗೆ ಭಾಳ ಏಜ್ ಆಗಿದ್ದರೆ, ಅದು ಭಾಳ ಕಂಡೀಷನ್ ಕ್ರಿಟಿಕಲ್ ಇದ್ದರೆ ದಯವಿಟ್ಟು ಯಾರು ನಮಗೆ ಕಾಲ್ ಮಾಡಬೇಡಿ, ಅಪ್ರೋಚ್ ಮಾಡಬೇಡಿ. ಯಾಕಂದರೆ ಒಂದು ಜೀವ ಬಂದಿರ್ತದೆ, ಭೂಮಿಗೆ ಹೋಗ್ತದೆ. ಯಾರಾದರೂ ಹೋಗಲೇಬೇಕು. ಅವ್ರು ಬಂದಾಗ ಅವ್ರು ಹೋಗ್ತಾರೆ. ಹೋಗ್ಬೇಕಾದ್ರೆ ಆ ಏಜ್ ಆದವ್ರನ್ನ ನೀವು ತಂದುಬಿಟ್ಟು ಇನ್ನೊಂದು 4 ವರ್ಷ ಬದುಕೋದ್ರಾಗ ಅರ್ಥ ಇಲ್ಲ. 4 ವರ್ಷ ಬದುಕಿಸ್ಬೇಕಾದಾಗ ಅರ್ಥ ಇಲ್ಲ. ಅವರು ಆದಷ್ಟು ಬೇಗ ಮುಕ್ತಿ ಹೊಂದೋದು ಚೆನ್ನಾಗಿ. ನಮ್ಮ ಹತ್ರ ತಂದರೆ ನಾವು ಮಾಡ್ತೀವಿ. ಮುಂದೆ ಅವ್ರಿಗೆ ಇದು ಹೋಗೋದು ಕಷ್ಟ ಆಗ್ತದೆ. ಆ ವಯಸ್ಸಲ್ಲಿ 80 ವಯಸ್ಸಿನಾಗೆ ನಮ್ಮ ಹತ್ರ ಅಡ್ಮಿಟ್ ಇದ್ದರು. ನೀವು ನೋಡಿದ್ದೀರಲ್ಲ, ಅಲ್ಲಿ 82 ವರ್ಷದವ್ರು ಅಡ್ಮಿಟ್ ಇದ್ದರು. ಅವ್ರ ಹೊಟ್ಟೆಯಿಂದ ಒಂದು 6 ಲೀಟ್ರ್ ನೀರು ತೆಗೆದಿದ್ದೀವಿ. ಸೊ ನಿಮ್ಮದು 5 ಲೀಟ್ರ್ ನೀರು ತೆಗೆದಿದ್ದೀವಿ. ನಾವು ಮುಂಚೆ ಒಂದು 3 ವರ್ಷ ಹಿಂದೆ ಒಂದು 16 ಲೀಟ್ರ್ ನೀರು ತೆಗೆದಿದ್ದೇವೆ ನಾವು. ಇನ್ನೊಂದು ಇದು ನಿಮ್ಮದು ನೀವು ಬಂದಿರಲಿಲ್ಲ, ಇದು ವೈರಲ್ ಆಗಿರಲ್ಲ. ಅವಕ್ಕೆ ಮುಂಚೆನೂ ನಾವು ಮಾಡ್ತಾಯಿದ್ದೀವಿ. ಕ್ಯಾನ್ಸರ್ ಕೇಸ್, ಲಾಟ್ ಆಫ್ ಕ್ಯಾನ್ಸರ್ ಕೇಸಸ್ ಇದ್ದಾವೆ ನಮ್ಮ ಹತ್ರ. ಎವಿಡೆನ್ಸ್ ಇದ್ದಾವೆ. ಯಾರಾದರೂ ಕ್ವಾಲಿಫೈಡು ಬಂದು ನೋಡೋಂಗಿದ್ರೆ ನೋಡ್ಬೋದು. ನಮ್ಮ ಹತ್ರ ಎವಿಡೆನ್ಸ್ ಇದ್ದಾವೆ. ಎವಿಡೆನ್ಸು ನಾವು ಸುಮ್ಮನೆ ಕ್ರೇಜಿಯಾಗಿ ಮಾಡ್ತೀವಿ. ನಮ್ಗೆ ಗೊತ್ತಿರ್ತದೆ ಆರಾಮಾಗಿ ಆಗುತ್ತೆ ಅಂತ ನಮ್ಗೆ ಗೊತ್ತಿರ್ತದೆ. ಬಟ್ ಈಗ ಕೆಲವೊಬ್ರು ಕೇಳ್ತಾರೆ ಪೇಷಂಟ್ಗೂ, ಈಗ ಇವ್ರಿಗಂದ್ರು ಅದೊಂದು ಮಾಡಿಸಿ ನೋಡ್ಬಿಡೋಣ ಬೆಳೆದದಂತ ಅವ್ರಿಗೆ ಡೌಟ್. 1 ತಿಂಗಳಾಯಿತು, ಅವ್ರಿಗೆ ಅದು ಅನ್ನಿಸ್ಲಿಲ್ಲ. ನೋಡೋಣ ಮಾಡೋಣ ಅಂತ ಮಾಡಿದ್ವಿ. ಇಲ್ಲಿ ಏನಿಲ್ಲ, ನಾರ್ಮಲ್ ಸ್ಟಡಿ ಅಂತ ಬಂದಿದೆ. ನಿಮ್ಗೆ ನಾನು ರಿಪೋರ್ಟೇ ತೋರಿಸ್ಬಾರ್ದಂತ ಮಾತಾಡ್ಕೊಂಡಿದ್ದೆ. ಇವ್ರು ಇಲ್ಲಿ ಇದ್ದಾರೆ, ಈ ಯೂನಿಟ್ನಾಗ ಅಡ್ಮಿಟ್ ಇದ್ದಾರೆ. ನಾರ್ಮಲ್ ಸ್ಟಡಿ ಅಂತ ಬಂದಿದೆ ನೋಡಿ. ನಾರ್ಮಲ್ ಸ್ಟಡಿ ಅಂತ ಇದೆ. ಫೋಕಸ್ ಮಾಡಿ. ಇದು ಬೆಳಿಬೇಕಾಗಿತ್ತು, ಬೆಳೆದಿಲ್ಲ. 2 ತಿಂಗಳದಾಗೆ ನೀವೆಲ್ಲ ಬಿಟ್ಟ ಮೇಲೆ ಅಟ್ಲೀಸ್ಟ್ ಸಮ್ವೇರ್ ಇಟ್ ಶುಡ್ ಕಮ್ ಅಲ್ವಾ. ಇವ್ರು ಕ್ವಾಲಿಫೈಡೇ ಕೊಡೋದು. ಸೊ ಇವೊಂದು ಅದು ನಿಮ್ಮ ಟ್ಯೂಮರ್ ಮಾರ್ಕರ್ಸ್ ಒಳಗೂ ಕಮ್ಮಿ ಆಗಿದೆ. 100% ಆರಾಮಾಗ್ತದೆ. ಇದು ಅಂತೂ ನಾನು ಫಸ್ಟ್ ದಿನವೇ ಹೇಳಿದ್ದೀನಿ ನಿಮಗೆ. ಇದು ನಾನು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇದು ರಿಪೋರ್ಟ್ ಮಾಡಿಸಿದ್ದು, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಲ್ಲ. ಸೊ ಇನ್ನೊಬ್ಬರು ಇದ್ದಾರೆ, ಇವ್ರದ್ದು ತಾಯಿಯವ್ರಿಗೆ ಆಲ್ಮೋಸ್ಟ್ ಇವ್ರನ್ನ ಮಾತಾಡ್ಸಿದ್ದೀರಲ್ಲ, ಅವ್ರಿಗೆ ರಿಪೋರ್ಟ್ನಾಗೆ ಪೂರಾ 0 ಅಂತ ಬಂದಿದೆ. ರಿಪೋರ್ಟ್ನಾಗೆ 0 ಇನ್ ದ ಸೆನ್ಸ್ ಇಲ್ಲೆಲ್ಲ ಮೀಡಿಯಾಸ್ಟಿನಮ್ ಲಂಗ್ಸ್ ಒಳಗಿತ್ತು. ನನ್ನ ಹಳೆ ವಿಡಿಯೋದಾಗ ಅವ್ರ ಅಮ್ಮನೇ ಇದ್ದಾರೆ. ಬಟ್ ನೀವು ನಿಮ್ಗೆ ಕಳಿಸಿದ್ದೇನೋ ಇಲ್ಲ ಅಂತ ಅದು ಇದೆ. ಅದು ಅವ್ರ ಅಮ್ಮನೇ ಇದ್ದರು. ಅದೆಲ್ಲ ರಿಯಾಕ್ಟಿವ್ ಇಲ್ಲೆಲ್ಲ ಲಿಂಫ್ ನೋಡ್ಸ್ ಎಲ್ಲ ಡೆವಲಪ್ ಮೆಟಾಸ್ಟಿಸಿಸ್ ಆಗಿತ್ತು. ನೆಕ್ಸ್ಟ್ 2 ಮಂತ್ಸ್ನಾಗ ಮಾಡಿಸಿದ್ರೆ ಅವ್ರಿಗೆಲ್ಲ ಹೋಗ್ಬಿಟ್ಟಿದೆ. 2 ಮಂತ್ಸ್ನಾಗ ಹೋಗ್ಬಿಟ್ಟಿದೆ. ಸೊ ನಾನು ಪಾಯಿಂಟು ಇದು ಸ್ಟಾಪ್ ಆಯಿತು. ಏನಂದರೆ ಏಜ್ ಇದ್ದವ್ರಿಗೆ, ಭಾಳ ಏಜ್ ಆದವ್ರಿಗೆ ಕರ್ಕೊಂಡು ಬರಬೇಡ್ರಿ. ಸಣ್ಣವ್ರು ಇದ್ದರೆ ಅವ್ರಿಗೆ ಒಂದು ಲೈಫ್ ಇರ್ತದೆ, ಹೆಂಡ್ರು ಇರ್ತಾರೆ, ಮಕ್ಕಳು ಇರ್ತಾರೆ, ಒಂದು ಬದುಕು ಅನ್ನೋದು ಇರ್ತದೆ, ಫ್ಯೂಚರ್ ಅನ್ನೋದು ಮಾಡೋದಿರ್ತದೆ. ನಾವು ಚಾಲೆಂಜಿಂಗಾಗಿ ಮಾಡ್ತೀವಿ. ಆಮೇಲೆ ಎಂಥ ಸ್ಟೇಜ್ನಾಗ ಬರ್ತಾರೆ ಅಂದರೆ ಲಾಸ್ಟು ನಮ್ಮ ಹತ್ರ ಸುಮ್ಮನೆ ಒಂದು ವಾರಗಟ್ಟಲೆ ಮಾತಾಡ್ತಿರ್ತಾರೆ, ಬರೋದೇ ಇಲ್ಲ. ಅಲ್ಲೆಲ್ಲ ಮಿಕ್ಕಿದ ಮೇಲೆ ಇಲ್ಲಿ ಬಂದುಬಿಡ್ತಾರೆ. ಹಂಗೆ ಸುಮಾರು ಕೇಸ್ ಆಗಿದ್ದಾವೆ. ಇವಾಗ ನೋಡಿ, ಇವತ್ತು ಬೆಳಗ್ಗೆಯಿಂದ ಹುಬ್ಳಿಯಿಂದ ಕಾಲ್ ಮಾಡಿದ್ದಾರೆ. 4 ಡೇಸ್ ಇಂತ ಮಾತಾಡ್ತಾಯಿದ್ದಾರೆ. ಇವಾಗ ನಾನು ಸ್ಟ್ರೇಟ್ ಅವೇ ಡಿನೈನ್ ಮಾಡಿದೆ, ಫೋಟೋ ಕಳಿಸಿ ಅಂತೆ. ಅವ್ರು ಫೋಟೋ ಕಳಿಸಿದ ಮೇಲೆ ಬೇಡ, ಇವ್ರು ತರಬೇಡ್ರಿ ಅಂತ ಹೇಳಿದೆ ನಾನು. ಈ ಯಾಕೆ ಬೇಡ ಅಂದರೆ 4 ದಿನ ಈಗ ಜೀವ ಅನ್ನೋದು ಭಾಳ ಮುಖ್ಯ. ಸೆಕೆಂಡ್ ಮ್ಯಾಟ್ರ್ ಆಗ್ತದೆ. ಅವ್ರು ಬಂದು ಎಷ್ಟು ಜಲ್ದಿ ಬರ್ತೀರಿ. ಗೋಲ್ಡನ್ ಪೀರಿಯಡ್ ಅನ್ನಂತ ಇರ್ತದೆ, ಬಂಗಾರದ ಟೈಮು. ಆ ಗೋಲ್ಡನ್ ಪೀರಿಯಡ್ದಾಗ ನೀವು ಬಂದು ಅಪ್ರೋಚ್ ಆದರೆ ನಾವು ಏನಾನ ಮಾಡ್ಬೋದು. ನೀವೆಲ್ಲ ಮಿಕ್ಕೋದ್ಮೇಲೆ ಡೆಡ್ ಬಾಡಿನ ಜೀವಂತ ಮಾಡಂದರೆ ನಾವೇನು ದೇವರಲ್ಲ. ಆ ಟೈಮಲ್ಲಿ ಬರಬೇಕು.
ಸೊ ಯಂಗ್ ಏಜ್ ಇದ್ದವರು ಬಂದರೆ ನನ್ನ ಎಫರ್ಟ್ ಏನಿದೆ ಮಾಡಿ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಲೈಫ್ ಕೊಡ್ಬೋದು, ಎಷ್ಟು ಬೇಕಷ್ಟು ಇಂಪ್ರೂವ್ಮೆಂಟ್ ಆಗ್ಬೋದು, 10-20 ವರ್ಷ ಬದುಕ್ಬೋದು. ಏನಿಲ್ಲ ಅದು ನಮ್ಮ ಹತ್ರ ಬಂದರೆ ಕ್ಯಾನ್ಸರ್ ಅನ್ನೋದು ಭಯನೇ ಹೋಗ್ಬಿಡ್ತದೆ. ಯಾಕೆಂದರೆ ಪ್ರಾಕ್ಟಿಕಲಿನೇ ಅವ್ರಿಗೆ ಪೇಷಂಟ್ಗಳಿಗೆ ರಿಲೀಫ್ ಅನ್ನಿಸ್ತದೆ. ಹೇಳ್ಬೇಕಂದ್ರೆ ಈಗ ಒಂದು ಬೇಬಿ ಇದೆ, ಆಲ್ಮೋಸ್ಟ್ ಅವರಿಗೆ 3,80,00,000 ಹೇಳಿದ್ದಾರೆ. ಒಂದು ಸರಿ ಆಸ್ಪತ್ರೆಗೆ ಹೋದರೆ 3 to 4 lakhs ಹೋಗುತ್ತೆ. 9 ವರ್ಷದ ಬೇಬಿಗೆ ನೀವು ಏನು ಮಾಡೋರಿದ್ದೀರಿ? ಸೊ ಅಷ್ಟು ಹಾಕಿ ಅಷ್ಟು ಕೋಟಿ ಹಾಕಿದರೆ ಗ್ಯಾರಂಟಿ ಕೇಳಿದ್ರೆ ಗ್ಯಾರಂಟಿ ಇಲ್ಲ ಅಂತಾರೆ. ಮತ್ತು ಯಾರಾದರೂ ಹಾಕಕ್ಕೆ ರೆಡಿ ಇರ್ತಾರಾ? ತಗೊಂಡು ಬಂದಿದ್ದಾರೆ. ಇವತ್ತಿಗೆ 1 ವಾರ ಆಯ್ತಾನ, ವಾರ ಆಯಿತು. ಎಷ್ಟು ಬೇಕು ಇಷ್ಟೆಲ್ಲ ಗಂಟೆಲ್ಲ ಉಬ್ಬಿ ಬಿಟ್ಟಿವಿ, ಎಲ್ಲ ಕರಗಿದವೆ ಅವನಿಗೆ. ಅವ್ನಿಗೆ ಎಷ್ಟು ಬೇಕಷ್ಟು ಚಾರ್ನೆಸ್ ಬಂದಿದೆ, ಫುಲ್ಲು ಡಾರ್ಕ್ ಇದ್ದ ಅವನು. ಈಗ ನಿಮ್ಗೆ ಹುಬ್ಳಿದು ಹೇಳ್ತಾ ಇದ್ನಲ್ಲ, ಈಗ ಈ ಥರ ಪೇಷಂಟ್ನ ನೋಡಿ ನಾಗರಾಜ್ ಅವರೇ, ಇಂಥ ತಗೊಂಡು ಬಂದು ಆ ಪೇಷಂಟ್ ಆರಾಮಾಗೋವರೆಗೆ ನನಗೂ ಟೆನ್ಷನ್ ಅಲ್ವಾ? ಇಂಥದ್ದು ಇದು ಒಂದು 4-5 ದಿನ ಆಯಿತು ಮಾತಾಡ್ತಾ ಇದ್ದಾರೆ ನೋಡಿ. ಈ ಸ್ಥಿತಿನಾಗೆ ನಮ್ಮಲ್ಲಿ ತಂದು ನಮ್ಮಲ್ಲಿ ಅಂಥ ಎಮರ್ಜೆನ್ಸಿ ಎಲ್ಲ ಇಲ್ವಲ್ಲ. ಸುಮ್ಮನೆ ನಾವು ತೊಗೊಂಡು ಬಂದು ದುಡ್ಡು ಮಾಡ್ಬೇಕಂದ್ರೆ ಕರೆಸ್ಬೋದು, ನಾವು ಅದರವ್ರಲ್ಲ. ಒಂದು ಜೀವ ಉಳಿಸ್ಬೇಕು, ಒಂದು ಜನಕ್ಕೆ ಹೆಲ್ಪ್ ಆಗಬೇಕು, ನಮ್ಮದು ಉದ್ದೇಶನೇ ಅದೇ. ನಾವು ಬಂದಿದ್ದೀವಿ ಭೂಮಿಗೆ, ನಾವು ಹೋಗವ್ರೆ, ನಮಗೆಲ್ಲನೂ ಐತೆ. ಯಾರೂ ಇರಲ್ಲ. ಇದು ನಮಗೆ ಒಂದು ಏನೋ ದೇವ್ರು ಕೊಟ್ಟವನೇ, ನಮ್ಮ ಕಷ್ಟಪಟ್ಟು ಒಂದು ಕಲ್ತಿದ್ದೀವಿ. ಇದನ್ನು ಜನಗಳಿಗೆ ಉಪಯೋಗ ಆಗಲಿ ಅಂತ ಲೆಕ್ಕ. ಈಗ ಇವ್ರಿಗೆ ಇದು ಏನದಂತ ಇವ್ರಿಗೆ ಗೊತ್ತಿಲ್ಲ. ಇನ್ನು ಇವತ್ತು ಸಾಯಂಕಾಲ ಮಾತಾಡ್ಬೇಕಂತಿತ್ತು, ಹೇಳಿಲ್ಲ. ಅವ್ರ ಮನೆಗೆ ಯಾರು ಹೇಳಿಲ್ಲ, ನಾವು ಹೇಳಿಲ್ಲ, ಹೇಳ್ಬೇಡ ಅಂತ ಹೇಳಿದರು. ಅವರು ವೆರಿ ರೇರ್ ಕೊಲೆಂಜಿಯೋ ಕಾರ್ಸಿನಮ್, ಅವರು ರೇರ್ ಇದೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಸುಮ್ಮನೆ ಇಲ್ಲಿ ಯಾಕೆ ಇರ್ತಾರೆ, ನಾನು ಚೆನ್ನಾಗಿದ್ದೀನಿ ಅಂತಾರೆ. ಬಟ್ ಕಾರಣ ಅವ್ರಿಗೆ ಗೊತ್ತಿಲ್ಲ. ಸೊ ನಾವು ಇನ್ನೊಂದು ದಿನ ಟೈಮ್ ತೊಗೊಂಡು ಅವ್ರಿಗೆ ಹೇಳ್ಬೇಕಂದ್ರೆ ಎಲ್ಲ ಕ್ಲೀನಾಗಿ ಹೇಳಿ, ಈಗ ನಿಮ್ಮದು ರಿಪೋರ್ಟ್ನಾಗ ಎಲ್ಲ ಹೋಗಿದೆ ಅಂತ ಬರೋತ್ತು ಗಂಟ ನೀವು ಇರಬೇಕು, ಆಯಿತಾ? ಮಾತಾಡ್ತೀನಿ ನಿಮ್ಗೆ ಆಮೇಲೆ. ಸೊ ಇದು ನಮ್ಮದು ಹೊಸ ಯೂನಿಟ್ ಇದೆ. ಆಲ್ಮೋಸ್ಟ್ ನಾವು 10-15 ದಿನದಾಗ ಇದು ವೈರಲ್ ಆದಮೇಲೆ ಪೇಷಂಟ್ಗಳಿಗೆ ಅನುಕೂಲ ಆಗಲಿ ಅಂತ ಎಷ್ಟು ಬೇಕಷ್ಟು ಮಾಡಿದ್ದೀವಿ. ದಯವಿಟ್ಟು ಸುಮ್ಮನೆ ಎಲ್ಲೋ ಕೂತು ಹೆಂಗೋ ಕಮೆಂಟ್ ಮಾಡೋದು, ಕಾಲ್ ಮಾಡೋದು ದಯವಿಟ್ಟು ಮಾಡಬೇಡ್ರಿ. ನೀವು ಬರ್ರಿ, ನಿಮ್ಗೆ ಏನಾದರೂ ಬೇಕಾದರೆ ನಾವು ವಿತ್ ಪ್ರೂಫ್ ರಿಪೋರ್ಟ್ ತೋರಿಸ್ತೀವಿ ನಿಮಗೆ. ಸುಮ್ಮನೆ ಅಂತರೂ ಅಲ್ಲ, ನಾವು ಕ್ವಾಲಿಫೈಡ್ ಇದ್ದೀವಿ. ಯಾವುದೋ ಭಾಳ ಜನ ಇದು ನಾಟಿನ ಇದು ಗೌಟಿನ ಅಂತ ಕೇಳಿದ್ರೆ, ನಾಟಿ ಇಲ್ಲ ಗೌಟಿ ಇಲ್ಲ. ನಮ್ಮದು ಹಾಸ್ಪಿಟಲ್ ರಿಜಿಸ್ಟರ್ಡ್ ಇದೆ, ಕರ್ನಾಟಕ ಪ್ರೈವೇಟ್ ಪ್ರಾಕ್ಟೀಸ್ KPME, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 2007, ಅದರ ಅಡಿಯಲ್ಲಿ ನಮ್ಮದು ರಿಜಿಸ್ಟರ್ಡ್ ಇದೆ. ಲೆವೆಲ್ 1 ಹಾಸ್ಪಿಟಲ್ ರಿಜಿಸ್ಟರ್ ಇದೆ. ನಾವು ಕ್ವಾಲಿಫೈಡು ಕನ್ಸಲ್ಟೆಂಟ್ ಇಲ್ಲಿ ಆಯಿತಾ? ಈ ಆಸ್ಪತ್ರೆ ಕ್ವಾಲಿಫೈಡ್ ಟ್ರೀಟ್ಮೆಂಟ್ ಕ್ವಾಲಿಫೈಡೇ ಕೊಡ್ತೀವಿ. ಭಾಳ ಜನಗಳಿಗೆ ಅದು ನಾಟಿನ ಗೌಟಿನ ಅಂತ ಸುಮಾರು ಇರೋಲ್ಲ, ಐಡಿಯಾ ಇರೋಲ್ಲ. ಅವರು ಕೇಳ್ತಾರೆ, ತಪ್ಪಂತಲ್ಲ. ಪದೇ ಒಂದು ಪೇಷಂಟ್ಗೆ 10 ಜನ ಕಾಲ್ ಮಾಡಿದ್ರೆ ತಲೆ ಬೇಸರ ಆಗಿಬಿಡ್ತದೆ. ನಾವು ಸ್ಟಾರ್ಟಿಂಗಲ್ಲಿ ಕಾಲ್ ಬಂದಾಗ ಭಾಳ ಖುಷಿಯಿಂದ ಅಯ್ಯೋ ಬಂತು ಏನೋ ಮಾಡೋಣ ಅಂತ ಮೊಬೈಲ್ನಾಗ ನಂಬರ್ ಸೇವ್ ಮಾಡಿ ಮಾತಾಡ್ತಿದ್ವಿ. ಮುಂದೆ ಅದು ಇಷ್ಟು ಕಾಲ್ ಬರೋಕತ್ತು, ಅದು ನಂಬರು ಸೇವ್ ಇಲ್ಲ, ಕಾಲು ಎತ್ತಲಾರ್ದಂಗೆ ಆಯಿತು. ಯಾರಿಗೆ ಅವಶ್ಯಕತೆ ಇದೆ ಅವ್ರು ರಿಪೀಟೆಡ್ ಮಾಡ್ತಾರೆ. ಅಂಥವ್ರಿಗೆ ನಾವು ರೆಸ್ಪಾಂಡ್ ಮಾಡೋಣ ಅಂತ ನಾವು ಒಂದು ಫಿಕ್ಸ್ ಆದ್ವಿ. ಈಗ ಅವಶ್ಯಕತೆ ಇತ್ತಂದರೆ ಅವ್ರು ರಿಪೀಟ್ ಆಗಿ ಮಾಡ್ತಾರೆ, ಇಲ್ಲ ಅಂತಂದರೆ ಮಾಡಲ್ಲ. ಆಮೇಲೆ ವಾಟ್ ಟು ಎಕ್ಸ್ಪೆಕ್ಟ್ ಅದನ್ನು ಫಸ್ಟು ಅರ್ತ್ಕೊಂಡು ಬರಬೇಕು. ವಾಟ್ ಟು ಎಕ್ಸ್ಪೆಕ್ಟ್. ಹೌದು ಎಕ್ಸಾಕ್ಟ್ಲಿ. ಒಂದೇ ದಿವಸಕ್ಕೆ ಸರಿ ಹೋಗ್ಬಿಡ್ತೀನಿ, 2 ದಿವಸಕ್ಕೆ ಔಷಧಿ ತಗೊಂಡು ವಾಪಸ್ ಮನೆಗೆ ಹೋಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ಬರೋದೇ ಲಾಸ್ಟ್ ಸ್ಟೇಜಿಗೆ ಬಂದಿರ್ತಾರೆ. ನಿಮ್ಗೆ ಹೇಳ್ಬೇಕಂದ್ರೆ ನನಗೆ ನಿಜವಾಗ್ಲೂ ಆ ಸಣ್ಣ ವಯಸ್ಸಿನವ್ರು ಆ ಯೂನಿಟ್ನಾಗ ಇದ್ದಾರಲ್ಲ, ಅವರು 3 days ಹೊಟ್ಟೆ ಪೇನೇ ಕಮ್ಮಿಲ್ಲ. ಆಮೇಲೆ ಅವ್ರು ಇಲ್ಲಿ ತೊಗಲು ಕಿತ್ತುಬಿಟ್ಟು ಇಲ್ಲಿ ಹಾಕವ್ರೆ. ತುಟಿ ಅಂದ್ರೇ ಬೇರೆ ಅಲ್ವಾ? ಇದು ಬೇರೆ ತೊಗಲು, ಇದು ಬೇರೆ. ಈ ತೊಗಲು ತುಟಿಗೆ ಹಾಕಿದ್ರೆ ಇದು ಕೊಳತೋಗ್ಬಿಡ್ತದೆ, ಇದು ನಮ್ಮ ಜಲ್ಲಿಗೆ. ಅವ್ರದ್ದು ಇರೋದೇ ಮೌತ್ ಕ್ಯಾನ್ಸರ್. ಅದೆಲ್ಲ ಇಲ್ಲಿ ತೂತು ಇಲ್ಲೆಲ್ಲ 3-4 ದಿನ ಅವ್ರಿಗೆ. ಬಟ್ 3rd day 4th day ಕಮ್ಮಾಯಿತು. 4ನೇ ದಿನಕ್ಕೆ ಸ್ವಲ್ಪ ಪೇನ್ ಕಮ್ಮಾಯಿತು. ಬಟ್ ಇನ್ನೂ ಅವ್ರಿಗೆ ಫ್ಲಕ್ಚುಯೇಟಿಂಗ್ ಇದೆ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ 4 ದಿನ ಆಯಿತು ಪೇನೇ ಕಮ್ಮಾಗಿಲ್ಲ ಅಂತ ಅದು ತಪ್ಪದು. ಸ್ವಲ್ಪ ಟೈಮ್ ಹೋಗ್ಬೇಕು ಯಾವುದೇ ಆದರೂ ಒಂದು ಟ್ರೀಟ್ಮೆಂಟ್ ಆಗಲಿ ಏನೇ ಆಗಲಿ. ನಾವು ಫಾಸ್ಟ್ ಇದೆ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ನಮ್ಮಲ್ಲಿ ಕೆಲವೊಬ್ರಿಗೆ ಇಮ್ಮಿಡಿಯೇಟಾಗಿ ಇದು ಆಗಿದೆ. ಇವ್ರ ತಾಯಿಯವ್ರಿಗೆ 10 ದಿವಸದಿಂದ ಊಟ ಮಾಡಿರಲಿಲ್ಲ. 10 ದಿವಸದಿಂದ ಊಟ ಮಾಡಲಿಲ್ಲ. ನೀವು ಅವ್ರದ್ದು ಮುಖ ಹಿಡೀರಿ ಪರವಾಗಿಲ್ಲ, ಅವ್ರದ್ದು ಮುಖ ಅವ್ರದ್ದು ಕೇಳಿ ಪರವಾಗಿಲ್ಲ. ನೀವು ಹೇಳ್ರಿ ಏನಾಗಿತ್ತು ನಿಮ್ದು? 10 ದಿನದಿಂದ ಊಟ ಆಗಿಲ್ಲ. ನಮ್ಮದು ಬರೀ 4 ಎಷ್ಟು ತಾಸಿನಾಗೆ ಊಟ ಮಾಡಿದ್ರಿ ಹೇಳ್ರಿ? 1.5 ರೊಟ್ಟಿ ಒಂದು 4-5 ತಾಸಿನಾಗ ಊಟ ಮಾಡಿದ್ರಲ್ರಿ? 4-5 ತಾಸಿನಾಗ ಊಟ ಮಾಡಿದರು. 1.5 ರೊಟ್ಟಿ ಊಟ ಮಾಡಿದ್ರು ಅವರು. 60 ಎಷ್ಟು ವಯಸ್ಸದ ರೀ? 75 ವಯಸ್ಸು. ಅಂಥವ್ರು ಇದ್ದಾರೆ, ಅಂಥವ್ರು ಆಗಿದ್ದಾರೆ. ಮತ್ತು ನಾವು ಯಾರೋ ಬೇರೆ ತಂದು ಕುಂಡ್ರಿಸಿದ್ದಲ್ಲ ಇಲ್ಲಿ. ಅವ್ರು ಬೇರೆ ರೀಸನ್ಗೆ ಇಲ್ಲಿ ಇದ್ದಾರೆ, ಬೇರೆ ಕಾಯಿಲೆಗಿದ್ದಾರೆ. ಬಟ್ ಅವರಿಗೆ ಅದು ಈಗ ಇವರು ನೋಡಿಲ್ಲ. ಇವರು ಕಣ್ಮುಂದೆ ಇದ್ದಾರೆ ಪೇಷಂಟ್, ಆರಾಮಾಗಿದೆ. ಅವ್ರ ತಾಯಿನೇ
ಅಲ್ಲ ಅವತ್ತು ವಿಡಿಯೋ ಕಾಲಲ್ಲಿ ನೋಡಿ ವಿಡಿಯೋ ಇದೆ ಅದೇ ಬಟ್ ಅವ್ರ ತಾಯಿ ಈಗ ನಾನು ವಿಡಿಯೋ ಏನೋ ಮಾಡಿ ಎಲ್ಲೇನೋ ತೋರಿಸ್ಬೋದಲ್ವಾ. ಅಲ್ಲ ವಿಡಿಯೋ ಕಾಲಲ್ಲೇ ಮಾತಾಡಿದೆ ನಾನು. ಹಾಂ ನೀವು ಮಾತಾಡಿದ್ರಲ್ಲ ಅವತ್ತು ಅಲ್ಲಿ ಹೌದು ಎಕ್ಸಾಕ್ಟ್ ಇವ್ರು ವಿಡಿಯೋ ಕಾಲ್ನಾಗ ಇವ್ರ ತಾಯಿಯವ್ರಿಗೆ ಮಾತಾಡಿದ್ರು ಸ್ಟಾರ್ಟಿಂಗಲ್ಲಿ. ಸೊ ಅವರು ನೀವು ಒಂದು ಎಷ್ಟು ದಿನ ಇದ್ದೀರಿ ನಮ್ಮಲ್ಲಿ ಅಡ್ಮಿಟ್? ಒಂದು ತಿಂಗಳು ಅಡ್ಮಿಟ್ ಇದ್ದು ಆರಾಮ ಮಾಡ್ಕೊಂಡು ಹೋಗ್ಯಾರೆ ಅವ್ರು. ಅಲ್ಲೇ ಅವ್ರಿಗೆ ಬಾ ಅಂತ ಹೇಳಿದ್ವಿ. ಅವರಿಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಆಯಿತು. ದುಡ್ಡಿನ ಸಮಸ್ಯೆ ಆಗಿ ಅವರು ಬರೋದೇ ಬಿಟ್ಟರು. ನಾಗರಾಜ್ ಅವರೇ ಬರೋದೇ ಬಿಟ್ಟರು. ಬಟ್ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅವರು. 75 ವರ್ಷದವರು. ಕಾಯಿಪಲ್ಯ ಮಾರ್ತಾರೆ, ದಿನ ಕಾಯಿಪಲ್ಯ ಮಾರ್ತಾರೆ. ಈಗ ಕಣ್ಮುಂದೆ ಇದ್ದಾವೆ. ರಿಪೋರ್ಟ್ನಾಗ ನಾರ್ಮಲ್ ಅಂತ ಬಂದು ಎಂಥ ಕ್ಯಾನ್ಸರ್ ಬಂದರೂ ನಾವು ಎದರಲ್ಲ. ಪೇಷಂಟ್ಗಳಿಗೆ ಅಭಯ ಕೊಡ್ತೀವಿ, ಆರಾಮ ಮಾಡ್ತೀವಿ. ಬಟ್ ಪೇಷಂಟ್ಗಳ ಬಲ್ಲಿನೂ ಸ್ವಲ್ಪ ಪೇಷನ್ಸ್ ಬೇಕು. ನಮ್ದು ಏನು ಕೈಯಲ್ಲಿದೆ, ಹೆಂಗಿದೆ, ಯಾವ ಸ್ಟೇಜ್ ಇದೆ, ಸ್ವಲ್ಪ ಪೇಷಂಟ್ಲಿಂದ ವೇಟ್ ಮಾಡಬೇಕು ಅನ್ನೋದು ಅವ್ರಿಗೆ ಪೇಷಂಟ್ಸ್ಗಳಿಗೂ ಇರಬೇಕು ಅಲ್ವಾ. ಆಮೇಲೆ ಇನ್ನೊಂದು 2 ವಿಚಾರ ಬೇರೆ ಹೇಳೋದಿದೆ, ಹೇಳೋಣ. ಬೇರೆ ಇದರಲ್ಲಿ ಹೇಳೋಣ.